ನಾ ವಿಜ್ಞಾನ ಪೇಪರ್ ಬಿಡಿಸ್ತೀನಿ, ನೀವು ಸರಿಯಾಗಿ ಕೇಳಿಸ್ಕೊಳ್ರಿ, ಕನ್ಫ್ಯೂಸ್ ಆಗಬೇಡ್ರಿ. ಈಗ 61ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸಂಯುಕ್ತ ವಸ್ತು ಡ್ಯಾಶ್ 4 ಆಪ್ಷನ್ಸ್ ಅದಾವೆ. ಚಿನ್ನ, ನೀರು, ಆಮ್ಲಜನಕ, ಸಾರಜನಕ. ಸಂಯುಕ್ತ ವಸ್ತು ಅಂದ್ರೆ 2 ವಸ್ತುಗಳನ್ನು ಕೂಡಿರ್ತೈತಿ. ಅದು ಇದ್ರಾಗ ರೈಟ್ ಆನ್ಸರ್ ನೀರು. ನೀರಿನಲ್ಲಿ H2O. ಆಪ್ಷನ್ಸ್ ಇಲ್ಲಿ ನೀರು ಸಂಯುಕ್ತ ವಸ್ತು ಹೆಂಗೆ H2O ಅಂದ್ರೆ ಹೈಡ್ರೋಜನ್ 2 ಆಕ್ಸಿಜನ್ 1 ಕೂಡಿರ್ತೈತೆ. ಆದ್ದರಿಂದ ಇಲ್ಲಿ ಅದು ನೀರಿನ ಸೂತ್ರ ಐತೆ ಅಂದ್ರೆ ಇದು ಹೈಡ್ರೋಜನ್ ಮತ್ತು ಆಮ್ಲಜನಕ 2:1 ಅದನ್ನು ತಿಳ್ಕೊಂಡಿರ್ಬೇಕು. ಬಟ್ ಅದನ್ನೇನು ಮಾಡಬೇಕು, ಆಪ್ಷನ್ಸ್ ನೆಪಂಥಿಸ್ ಸಸ್ಯ. ಇದಕ್ಕೆ ಯಾವ ಸಸ್ಯ ಇದು ಅನ್ನೋದು ಡ್ಯಾಶ್ ನೆಪಂಥಿಸ್ ಡ್ಯಾಶ್ ಸಸ್ಯ ಅಂತ ಐತಿ. ಇದು ಒಂದು ದಕ್ಷಿಣ ಪೂರ್ವ ಏಷ್ಯಾ, ಮಡಗಾಸ್ಕರ್, ಆಸ್ಟ್ರೇಲಿಯಾ ಈ ಎಲ್ಲ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಸ್ಥಳೀಯವಾಗಿ ಬೆಳೀತಕ್ಕಂಥ ಸಸ್ಯ. ಅದು ಎಲೆಗಳಿಂದ ಕೀಟಗಳನ್ನು ಸೆಳೆದು ತಿನ್ನುತ್ತದೆ. ಅದು ಕೀಟಹಾರಿ ಸಸ್ಯ. ಈಗ ನೋಡು, ಮಾಂಸಾಹಾರಿ ಸಸ್ಯ ಅಂದ್ರೆ ಮಾಂಸನ ಊಟ ಮಾಡಬೇಕು, ಸಸ್ಯಾಹಾರಿ ಊಟ ಮಾಡೋದಕ್ಕೆ ಮಾಂಸಾಹಾರಿ ಅಂತ ಕರಿತೀವಿ. ಇದು ಕೀಟಹಾರಿ ಅಂದ್ರೆ ನೆಪಂಥಿಸ್ ಸಸ್ಯ. ಯಾವಾಗ ಕೀಟಗಳು ಬಂದು ಅದರ ಎಲೆ ಮೇಲೆ ಕೂಡ್ತಾವಲ್ಲ, ಅದು ಗ್ರಿಪ್ ಹಿಡ್ಕೊಂಡ್ಬಿಡ್ತೈತಿ. ಹಿಡ್ಕೊಂಡು ಅದೇ ಎಲೆಯನ್ನು ತಿಂದು ತಾನು ಜೀರ್ಣಿಸ್ಕೊಳ್ಳುತ್ತೆ. ಇನ್ನು ಮಿಶ್ರಾಹಾರಿ ಅಂದ್ರೆ ಇಲ್ಲೇನು ಮಾಡಬೇಕು, ಊಟನೂ ಮಾಡಬೇಕು ಮತ್ತು ಸಸ್ಯಾಹಾರಿ ಆಗುತ್ತೆ. ಇಲ್ಲಿ ಮಾಂಸಾಹಾರಿ ಅಂದ್ರೆ ಕೇವಲ ಆಪ್ಷನ್ ಮಾಂಸಾಹಾರಿ ಅಂದ್ರೆ ಬರೀ ಮಾಂಸ ಮಾತ್ರ ತಿನ್ನುತ್ತೆ, ಊಟ ತಿನ್ನೋದಿಲ್ಲ. ಉದಾಹರಣೆ ಹುಲಿ. ಆಮೇಲೆ ಇಲ್ಲಿ ಮಿಶ್ರಾಹಾರಿ ಅಂದ್ರೆ ಈಗ ಮನುಷ್ಯರು ಬರ್ತಾರೆ, ಕೆಲವೊಂದು ನಾಯಿ ಬೆಕ್ಕು ಬರ್ತಾವೆ ನೋಡು, ಊಟನ ಹಾಕ್ತೀವಿ ಅವಕ್ಕೆ ಮತ್ತು ಮಾಂಸನ ಹಾಕಿದ್ರು ತಿನ್ನುತ್ತದೆ, ಮಿಶ್ರಾಹಾರಿ. ಇನ್ನು ಸಸ್ಯಾಹಾರಿ ಅಂದ್ರೆ ಮನುಷ್ಯರು ಕೇವಲ ಸಸ್ಯ ಆಹಾರ ಧಾನ್ಯಗಳಿಂದ ತಯಾರಿಸಿದ ಊಟ ಅಷ್ಟೇ ಮಾಡ್ತಾರೆ, ಮಾಂಸಗಳನ್ನು ತಿನ್ನೋದಿಲ್ಲ, ಅಂಥವ್ರಿಗೆ ನಾವು ಸಸ್ಯಾಹಾರಿ ಅಂತ ಕರಿತೀವಿ. ಇಲ್ಲಿ ಆಪ್ಷನ್ಸ್ ನೆಪಂಥಿಸ್ ಡ್ಯಾಶ್ ಸಸ್ಯ ಅಂದಾಗ ಕೀಟಹಾರಿ ಸಸ್ಯ. ನಾವು ಉಳಿದದ್ದು ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ನಿಮ್ಗೊಂದು ಸ್ವಲ್ಪ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತೀನಿ. ಸ್ವಲ್ಪ ಹೇಳೋದ್ರಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಲಾಸ್ಟ್ ಫೈನಲ್ಲು ನೀವು ಅದಕ್ಕೆ ಕೊಟ್ಟಂಥ ಪ್ರಶ್ನೆಗಳಿಗೆ ಸರಿಯಾದ ಆಪ್ಷನ್ಸ್ ಯಾವುದು ಅದ್ರ ಕಡೆ ಗಮನ ಇರಲಿ. ನೆಕ್ಸ್ಟ್ ಕ್ವಶನ್. ದರೋಜಿ ವನ್ಯಧಾಮದಲ್ಲಿ ಈ ಪ್ರಾಣಿಗಳನ್ನು ಸಂರಕ್ಷಿಸಲಾಗಿದೆ. ಈ ದರೋಜಿ ಇದು ಬಳ್ಳಾರಿ ಜಿಲ್ಲೆಯಲ್ಲಿದೆ. ಇದು ಒಂದು ಊರ ಹೆಸರು, ಬಳ್ಳಾರಿ ಜಿಲ್ಲೆಯಲ್ಲಿ ಬರುತ್ತಾ. ಇಲ್ಲಿ ಸಾಕಷ್ಟು ಕಾಮನ್ನಾಗಿ ಆ ಒಂದು ಅರಣ್ಯದಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಯಾವಂದರೆ ಕರಡಿ. ಕರಡಿಯನ್ನು ನೀವು ನೋಡಿರ್ತೀರ, ಆ ಹಿಂದಿನ ಕಾಲದ ಕರಡಿ ಆಡ್ಸೋರು ಬರ್ತಿದ್ರಲ್ಲ, ನಿಮ್ಮ ಕನ್ನಡ ಟೆಕ್ಸ್ಟ್ ಬುಕ್ಕಿನಲ್ಲಿ ಕರಡಿಯ ಕುಣಿತ ಅಂತ ಐತಲ್ಲ, ಆ ಕರಡಿ ಕಾಮನ್ನಾಗಿ ಅಲ್ಲಿ ಸಂರಕ್ಷಣೆ ಮಾಡ್ತಾರೆ. ಅಂದ್ರೇನು ಅರಣ್ಯ ಇಲಾಖೆದವರು ವನ್ಯಜೀವಿಗಳ ರಕ್ಷಣೆ ಮಾಡುವುದು. ಆ ಒಂದು ದರೋಜಿ ವನ್ಯಧಾಮದಲ್ಲಿ ಕರಡಿಗಳು ಭಾಳಷ್ಟಿವೆ. ಆಪ್ಷನ್ಸ್ ಎ ಕರಡಿ. ನೆಕ್ಸ್ಟ್ ಕ್ವಶನ್ 65. ಪರ್ಣಪಾತಿ ಸಸ್ಯವರ್ಗಕ್ಕೆ ಉದಾಹರಣೆ. ಇದು ಒಂದು ಸಸ್ಯ. ಪರ್ಣಪಾತಿ ಸಸ್ಯ ಅಂದ್ರೇನು, ತೇಗದ ಮರದ ಸಸ್ಯದಲ್ಲಿ ಇದಕ್ಕೆ ಉದಾಹರಣೆ ತೇಗದ ಮರ. ಅಂದ್ರೇನು, ಈ ಪರ್ಣಪಾತಿ ಸಸ್ಯ ಅಂದ್ರೆ ಸಸ್ಯ ಬೆಳೆದು ದೊಡ್ಡದಾದಾಗ ಅದೇನು ಮಾಡ್ತಾವೆ, ಅದರದ ಒಂದು ಭಾಗ ಉದುರಿ ಕೆಳಗೆ ಬಿದ್ದುಬಿಡುತ್ತೆ. ಅಂದ್ರೇನು, ಆ ಸಸ್ಯಕ್ಕೆ ಅದರಿಂದ ಏನೂ ಹೆಲ್ಪ್ ಇಲ್ಲ ಅಂದ್ರೆ ತನ್ನಷ್ಟಕ್ಕೆ ತಾನು ಉದುರಿ ಬೀಳ್ತೈತಿ. ಅದಕ್ಕೆ ಉದಾಹರಣೆ ತೇಗದ ಮರ. ತೇಗದ ಮರ ನೋಡಿ ಗಟ್ಟಿಯಾಗಿರುತ್ತೆ, ಅದೇನು ಲಾಸ್ಟ್ ಲಂಬಿಯಾಗಿ ಹೋಗ್ತೈತಿ. ಅದು ಕೋಲಿ ಅಂತ ದಪ್ಪ ದಪ್ಪ ಮರ ಇರ್ತಾ, ಅದು ತೇಗದ ಮರ. ಅದಕ್ಕೆ ಉದಾಹರಣೆ ಆಪ್ಷನ್ಸ್ ಬಿ. ವಾಯುವಿನಲ್ಲಿ ಆಮ್ಲಜನಕದ ಪ್ರಮಾಣ ಅಂದ್ರೇನು, ನಾವು ಸೇವಿಸ್ತಕ್ಕಂಥ ಗಾಳಿಯಲ್ಲಿ ಶುದ್ಧ ಒಂದು ಆಮ್ಲಜನಕದ ಪ್ರಮಾಣ ಎಷ್ಟು ಇರುತ್ತೆ ಅಂದ್ರೆ 21%. ಆಪ್ಷನ್ಸ್ ಡಿ. ಇಲ್ಲಿ ನೈಟ್ರೋಜನ್ 78 ಇರ್ತೈತಿ, ಆರ್ಗಾನು 1 ಇರ್ತವೆ, ಎಲ್ಲ ಸೇರಿ 100 ಆಗುತ್ತೆ. 21 ಆಮ್ಲಜನಕ, ನೈಟ್ರೋಜನ್ 78 ಇರುತ್ತೆ, ಆರ್ಗಾನ್ 1% ಇರ್ತವೆ. ಇವು ಮೂರನ್ನು ಕೂಡಿಸ್ಕೊಂಡಾಗ 100. ಇದೆಲ್ಲ ನಾವು ಸೇವಿಸೋ ಗಾಳಿಯಲ್ಲಿ ಇರ್ತಕ್ಕಂಥದ್ದು. ವಸ್ತುವಿನ ಕಣಗಳು ಸ್ಥಿತಿ. ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಳ್ರಿ, ಅವು ಅತ್ಯಂತ ಸೂಕ್ಷ್ಮವಾದ ಕಣಗಳಿಂದ ಮಾಡಲ್ಪಟ್ಟಿರುತ್ತವೆ. ಆದ್ರೆ ಇಲ್ಲಿ ವಸ್ತು ಸ್ಥಿತಿಗಳನ್ನು ಕೊಟ್ಟರೆ 4: ಘನ, ಅನಿಲ, ಪ್ಲಾಸ್ಮಾ, ದ್ರವ. ಘನ ಅಂದ್ರೆ ಗಟ್ಟಿಯಾಗಿರ್ತಾ, ಅನಿಲ ಅಂದ್ರೇನು ಹೊಗೆ ರೂಪದಲ್ಲಿರುವುದಕ್ಕೆ ನಾವು ಅನಿಲ ಅಂತೀವಿ. ಪ್ಲಾಸ್ಮಾ ಅಂದ್ರೇನು ನಾವು ಯಾವಾಗಾದ್ರೂ ಆಟದಲ್ಲಿ ಬಿದ್ದಾಗ ಅಥವಾ ನಮಗೆ ಗೊತ್ತಿಲ್ಲದೆ ಏನಾದರೂ ಗಾಯವನ್ನು ಕೆರೆದುಕೊಂಡಾಗ ಆ ಗಾಯದ ಮೇಲೆ ರಕ್ತ ನಿಮ್ಗೆ ಗೊತ್ತಾಗ್ಲಾರ್ದ ಹೆಪ್ಪಗಟ್ಟಿರ್ತೈತೆ, ಅದು ಪ್ಲಾಸ್ಮಾ ಸ್ಥಿತಿ ಅಂತಾರೆ. ಇನ್ನು ದ್ರವ. ಹಾಕಿದಲ್ಲಿ ದ್ರವ ಏನು ಮಾಡ್ತಾ ತನ್ನ ಸ್ಥಾನದಿಂದ ಮುಂದೆ ಚಲನೆ ಹೊಂದುತ್ತೆ ದ್ರವ.
ಆದರೆ ಈ ವಸ್ತುಗಳಲ್ಲಿ ಕಣಗಳು ಅಂದ್ರೇನು ಒತ್ತೊತ್ತಿ ಇರೋದಿಲ್ಲ, ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಇರ್ತವೆ. ಆ ಸ್ಥಿತಿ ಯಾವುದು? ಅನಿಲ ಸ್ಥಿತಿ. ಇದು ಇನ್ನೂ ಹೆಚ್ಚು ನೀವು ನೆನಪಿರ್ಬೇಕಂದ್ರೆ ನಾವು ಪೂಜಾ ಸಮಾರಂಭದಲ್ಲಿ ಊದುಬತ್ತಿ ಹಚ್ಚಿದಾಗ ಅದು ಹೊಗೆ ಹೋಗುತ್ತಲ್ಲ ಮೇಲೆ, ಅದು ಅನಿಲ ಸ್ಥಿತಿ. ನೋಡ್ರಿ, ನಿಮಿಷಕ್ಕೊಂದು ನೆಕ್ಸ್ಟ್ ಕ್ವಶನ್ 68. ನಿಮಿಷವೊಂದಕ್ಕೆ ಮಾನವನ ಹೃದಯದ ಬಡಿತ. 1 ನಿಮಿಷಕ್ಕೆ ಮಾನವನ ಹೃದಯದ ಬಡಿತ. ಇಲ್ಲಿ 4 ಆಪ್ಷನ್ ಕೊಟ್ರ 30 ಸಲ, 60 ಸಲ, 70 ಸಲ, 120 ಸಲ. ಇಲ್ಲಿ ನೋಡಿ, ಆರೋಗ್ಯವಂತ ಮನುಷ್ಯನ ಹೃದಯದ ಬಡಿತ ನಾವು ನೋಡು ಆಸ್ಪತ್ರೆಗೆ ಹೋದ ಡಾಕ್ಟ್ರ್ ಮೊದಲು ಏನು ಮಾಡ್ತಾರೆ, ಟೆಥಸ್ಕೋಪ್ ತೊಗೊಂಡು ನಮ್ಮನ್ನ ಚೆಸ್ಟ್ ಮೇಲೆ ಅದನ್ನು ಮಷಿನ್ ಇಟ್ಟು ಅವರು ಕೌಂಟ್ ಮಾಡ್ಕೊತಿರ್ತಾರೆ. ಆವಾಗ ನಾವು ಸುಮ್ಮನೆ ಕೂಡಬೇಕಾಗತ್ತೆ. ಅವರು ಕೌಂಟ್ ಮಾಡಿ ಹೆಣಿಸ್ತಾರೆ. 60 ಸಲ ಐತೋ, 50 ಸಲ ಐತೋ, ಅದ್ರೊಳಗೆ ಐತೋ ಇದ್ರಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೋ ಒಂದು ಅಂಗಾಂಗಗಳು ವೀಕ್ ಆಗ್ಯಾವೋ ಅದನ್ನೆಲ್ಲ ಕಂಡುಕೊಂಡು ಅದಕ್ಕೆ ಮೆಡಿಸಿನ್ ಕೊಡ್ತಾರೆ ಅವರು. ಆದ್ರೆ ಇದಕ್ಕೆ ರೈಟ್ ಆನ್ಸರ್, ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಬಿ. 70 ಸಲ ಬಡ್ಕೊಂತಂದ್ರೆ ನಮ್ಮ ಹೃದಯ ನಾವು ಆರೋಗ್ಯವಂತರಾಗಿದ್ದೀವಿ ಅಂದಂಗೆ. ಹೆಚ್ಚು ಬಡಿತಂದ್ರೆ ಹಾರ್ಟ್ ಅಟ್ಯಾಕ್ ಅಂತಾರೆ. ಆದ್ದರಿಂದ ಇಲ್ಲಿ 70 ಸಲ ಬಡಿತಂದ್ರೆ ಆರೋಗ್ಯವಂತರ ಹೃದಯದ ಬಡಿತದ ಒಂದು ರೈಟ್ ಆನ್ಸರ್. ಈಗ 70 ಸಲ ಆರೋಗ್ಯವಂತ ಮನುಷ್ಯನ ಹೃದಯದ ಬಡಿತ ಅಂದ್ಮೇಲೆ ಸ್ಟಾರ್ಟಿಂಗ್ 70ರಿಂದ 100 ತನಕ ಇತ್ತಂದ್ರೆ ಓಕೆ. ಆದರೆ ಕಾಮನ್ನಾಗಿ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಅದು ರೈಟ್ ಆನ್ಸರ್ 70 ಸಲ. ಕಬ್ಬಿಣ ಒಂದು ಮ್ಯಾಗಲ್ ಕ್ವಶನ್ ಹೇಳಿ ನೋಡಿಲ್ಲ. ಆಕಾರ ಮತ್ತು ಗಾತ್ರ ಎರಡನ್ನೂ ಹೊಂದಿರುವ ದ್ರವ್ಯದ ಸ್ಥಿತಿ. ದ್ರವ್ಯ ಅಂದ್ರೆ ಒಂದು ವಸ್ತು, ದ್ರವ ಅಂದ್ರೆ ನೀರು. ದ್ರವ್ಯದ ಸ್ಥಿತಿ ಅಂದ್ರೆ ವಸ್ತುವಿನ ಸ್ಥಿತಿ. ದ್ರವ, ಘನ, ಅನಿಲ, ಪ್ಲಾಸ್ಮಾ. ಇಲ್ಲಿ ದ್ರವ್ಯ ಸ್ಥಿತಿ ಅಂದ್ರೆ ಆಕಾರನೇ ಇರಬೇಕು, ಆಕಾರವನ್ನು ಹೊಂದಿರೋದು. ಘನ ಒಂದು ಗಟ್ಟಿಯಾದ ಕಲ್ಲು ನೋಡ್ರಿ, ಅಥವಾ ಒಂದು ಕಟ್ಟಿಗೆ ನೋಡ್ರಿ, ಅದು ಚೌಕನೇ ಇರ್ತೈತೋ ಅಥವಾ ಯಾವುದೋ ಒಂದು ಆಕಾರದಲ್ಲಿ ಇರ್ತೈತಿ. ಎತ್ತಬೇಕತ್ತಾಗ ಹಾರಾಡೋದಿಲ್ಲ, ಓಡೋದಿಲ್ಲ, ಆಮೇಲೆ ಮುಟ್ಟಿಗಟ್ಟಲೆ ಮುರಿಯೋದಿಲ್ಲ, ಹಂಗಿರುತ್ತಲ್ಲ ಅದು ಘನ. ಅಂದ್ರೆ ಇಲ್ಲಿ ಅಣುಗಳ ಜೋಡಣೆ ಏನಾಗುತ್ತಾ ಒಂದಕ್ಕೊಂದು ಹತ್ತಿ ಆಗಿರೋದ್ರಿಂದ ಅದು ಗಟ್ಟಿಯಾಗಿರುತ್ತೆ. ಅಷ್ಟು ಸರಳಾಗಿ ನಾವು ಮುರಿಯೋಕ್ಕಾಗಲ್ಲ. ಆದ್ದರಿಂದ ಆಕಾರ ಮತ್ತು ಗಾತ್ರ ಎರಡನ್ನೂ ಹೊಂದಿರುವ ದ್ರವ್ಯದ ಸ್ಥಿತಿ ಅಂದರೆ ಆಪ್ಷನ್ ಸಿ ಘನ ಅಂತೇಳಿ ಟಿಕ್ ಮಾಡ್ಕೊಳ್ರಿ. ಸ್ವಲ್ಪ ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಗೊತ್ತಾಗಬೇಕು. ಈಗ ಉದಾಹರಣೆಗೆ ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ನಾಳೆ ಬೇರೆ ಆಪ್ಷನ್ಸ್ ಘನ ಬಿಟ್ಟು ಇಲ್ಲಿ ದ್ರವದ ಸ್ಥಿತಿ ಅಂತ ಕೊಟ್ಟಾಗ ನೀವೇನು ಮಾಡೋ, ಇಲ್ಲಿ ವಸ್ತುಗಳನ್ನು ಯಾವುದೋ ಒಂದು ಕೊಟ್ಟು ಅದರ ಸ್ಥಿತಿ ಗುರುತಿಸಿ ಅಂದ್ರೆ ಉಳಿದ ಒಂದು ಆಪ್ಷನ್ ನಿಮ್ಗೆ ಗೊತ್ತಾಗಬೇಕು. ನೆಕ್ಸ್ಟ್ ಕ್ವಶನ್, ಕಬ್ಬಿಣ ಒಂದು. ಕಬ್ಬಿಣ ತಮಗೆಲ್ಲ ಗೊತ್ತೈತಿ. ನಾವು ಮನೆ ಕಟ್ಟಬೇಕಾದ್ರೆ ಪ್ರತಿಯೊಂದಕ್ಕೂ ಮನುಷ್ಯನ ಜೀವನಕ್ಕೆ ಕಬ್ಬಿಣದ ಒಂದು ಅವಶ್ಯಕತೆ ಇರ್ತೈತಿ. ಅಲ್ಲಿ ಕಬ್ಬಿಣ ವಸ್ತು ಅದು ಒಂದು ಮೂಲ ವಸ್ತು. ಕಬ್ಬಿಣ ಒಂದು ಮಿಶ್ರಣ. ಇದರಲ್ಲಿ ಎರಡು ಇಲ್ಲಿ ಕಬ್ಬಿಣ ಒಂದು ಮೂಲ ವಸ್ತು. ಇಲ್ಲೇನು ಮಾಡಿದ್ರೆ ಮಿಶ್ರಣ ಅಂತ ಹಾಕ್ಯಾರ, ಅದು ತಪ್ಪು ಆನ್ಸರ್. ಸಿ ಅಂತ ಹಾಕ್ಯಾರಲ್ಲ ಅದು ತಪ್ಪು. ಇಲ್ಲಿ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಮೂಲ ವಸ್ತು, ಅದು ಒಂದು ಎಫಿ. ಇದರ ಸೂತ್ರ ಎಫಿ. ಎ ಜೀವಸತ್ವ ಕೊರತೆಯಿಂದ ಬರುವ ರೋಗ. ಎ ಜೀವಸತ್ವ ಕೊರತೆಯಿಂದ ಬರುವ ರೋಗ ಯಾವುದು? ಎ ವಿಟಮಿನ್ಸ್. ಅಂದ್ರೆ ಎ ವಿಟಮಿನ್ ಕಡಿಮೆ ಅಂದ್ರೆ ನಮ್ಮ ದೃಷ್ಟಿ ಅಂದರೆ ಕಣ್ಣಿನ ನೋಡುವ ದೃಷ್ಟಿ ಕಡಿಮೆ ಆಗುತ್ತೆ. ಅದಕ್ಕೆ ಏನು ಕೊರತೆ ಇರುತ್ತಂದ್ರೆ ಗಜ್ಜರಿ, ಅದಕ್ಕೆ ಇರ್ತಕ್ಕಂಥ ವಿಟಮಿನ್ಸ್ ಕೊರತೆಯಲ್ಲಿ ಫುಡ್ನಲ್ಲಿ ಅಥವಾ ಒಂದು ಮಾಂಸದಲ್ಲಿ ಅಥವಾ ಒಂದು ಟ್ಯಾಬ್ಲೆಟ್ನಲ್ಲಿ ಡಾಕ್ಟ್ರು ನಮಗೆ ಸಜೆಷನ್ ಮಾಡ್ತಾರೆ. ಒಂದು ವೇಳೆ ನಾವು ಸಸ್ಯಾಹಾರಿ ಆಗಿದ್ದರೆ ಅವ್ರು ಹೇಳ್ತಾರೆ ಗಜ್ಜರಿ, ಗೆಣಸು, ಪಪ್ಪಾಯಿ, ಮೊಟ್ಟೆ ಮೀನು ಮಾಂಸಾಹಾರಿಗಳು ತಿನ್ಬೋದು. ಇವನ್ನೆಲ್ಲ ಸೇವಿಸ್ರಿ, ಇದರಿಂದ ಏನಾಗುತ್ತೆ ವಿಟಮಿನ್ಸ್ ಎ ದೊರೀತೈತೆ ಅಂತಾರೆ. ಇದು ಕೊರತೆ ಬಂದಾಗ ನಮ್ಗೆ ಇರುಳುಗಣ್ಣು ಅಂತೇವೆ. ಇರುಳಂದ್ರೆ ರಾತ್ರಿ. ಇರುಳುಗಣ್ಣು ರಾತ್ರಿಯ ಕುರುಡು. ಸಾಯಂಕಾಲ ಆಗ್ತಿದ್ದಂತೆ ಅವ್ರಿಗೇನು ಮಾಡ್ತಾವೆ, ಯಾವ ವಸ್ತುಗಳನ್ನು ಕಾಣೋದಿಲ್ಲ. ಇದು ಕುರುಡುತನ ಅಂದರೆ ಸ್ವಲ್ಪ ವಿಟಮಿನ್ಸ್ ಕೊರತೆಯಿಂದ ಬರ್ತಕ್ಕಂಥ ಒಂದು ರೋಗ. ಇದನ್ನು ನಾವು ಸರಿಪಡಿಸ್ಕೋಬೇಕಾದ್ರೆ ಆಗಲ್ಲಿ ಹೇಳಿದಂಥ ಎಲ್ಲ ಒಂದು ಅಂಶಗಳು ಫುಡ್ಡಿನಲ್ಲಿ ತಗೊಂಡಾಗ ಆ ರೋಗ ಹೋಗುತ್ತದೆ. ಆದ್ದರಿಂದ ಆಪ್ಷನ್ಸ್ ಡಿ ರಾತ್ರಿ ಕುರುಡು. ಹಾಗೆಯೇ ಈಗ ನೀವು ಈರುಳ್ಳಿಗಣ್ಣಿಂದು ನೋಡಿದ್ರಲ್ಲ ಎ ವಿಟಮಿನ್ಸು, 4ನೇತಿದ್ದ ನಿಮ್ಗೆ ಎಲ್ಲ ABCD ವಿಟಮಿನ್ಸ್ಗಳ ಬಗ್ಗೆ ಕಲಿಸಿದ್ದೀವಿ. ನೋಡು, ಬೇರೆ ಬೇರೆ ರೋಗ ಅಂತ ಇತ್ತು. ಬೇರೆ ರೋಗ,
ರಿಕೆಟ್ಸು, ಸ್ಕರ್ವಿ, ಇವು ರೋಗಗಳು 4 ರೋಗಗಳನ್ನು ಕೊಟ್ರ. ಈಗ ಬೇರೆ ಬೇರೆ ರೋಗ ಎದರಿಂದ ಬರ್ತಾ, ನರ ದೌರ್ಬಲ್ಯ. ಮನುಷ್ಯನ ದೇಹದಲ್ಲಿ ಯಾವುದೇ ಒಂದು ನರ ವೀಕ್ ಇದ್ದಾಗ ಅದು ಬೇರೆ ಬೇರೆ ರೋಗ ಅಂತ ಕರೀತಾರೆ. ಅದಕ್ಕೆ ವಿಟಮಿನ್ B1 ವಿಟಮಿನ್ ಕೊರತೆ ಇರ್ತಾ, ನಾವು B1 ವಿಟಮಿನನ್ನು ಕೊಡಬೇಕಾಗತ್ತೆ. ಇನ್ನು ರಿಟೆಕ್ಸ್, ಮೂಳೆ ಸವೆತ ಅಂದ್ರೆ ದೇಹದ ಯಾವುದೇ ಒಂದು ಭಾಗದ ಮೂಳೆ ಸವೆತ ಅಂದ್ರೇನು ಅದು ಸವಿದು ಹೋಗಿರ್ತೈತಿ, ಅದರಿಂದ ನಮ್ಗೆ ಯಾವುದೇ ರೀತಿ ಉಪಯೋಗ ಇರುವುದಿಲ್ಲ. ಅದಕ್ಕೇನು ಕೊರತೆ ಅಂದ್ರೆ ಕ್ಯಾಲ್ಸಿಯಂ ಕೊರತೆ ಇರ್ತಾ. ಕ್ಯಾಲ್ಸಿಯಂ ಯುಕ್ತ ಆಹಾರವನ್ನು ಸೇವಿಸಿದಾಗ ಅದು ಸರಿಪಡಿಸ್ಕೋಬೋದು. ಇನ್ನು ಸ್ಕರ್ವಿ ರೋಗ, ಚರ್ಮ ರ್ಯಾಷಿಶ್ ಬರ್ತೈತಿ ಅಂದ್ರೆ ಚರ್ಮ ರೋಗ ಬರ್ತೈತಿ. ಇದಕ್ಕೇನಪ್ಪ ಅಂದ್ರೆ ನಾವು C ವಿಟಮಿನ್ಸನ್ನು ಸೇವಿಸಬೇಕು. ಅಲ್ಲಿ ನಾವು ಉತ್ತಮ ಚರ್ಮದ ಕಾಂತಿ ಬರಬೇಕಾದ್ರೆ ನಾವೇನು ಮಾಡಬೇಕಾಗತ್ತಾ, C ವಿಟಮಿನ್ಸ್ ಇರ್ತಕ್ಕಂಥ ವಸ್ತುಗಳನ್ನು ಆರೆಂಜು ಮತ್ತು ಲಿಂಬೆಹಣ್ಣು, ಹೀಗೆ ಇನ್ನಿತರ ನೆಲ್ಲಿಕಾಯಿ, ಇನ್ನಿತರ C ವಿಟಮಿನ್ಸ್ ಇರ್ತಕ್ಕಂಥ ಒಂದು ಹಣ್ಣುಗಳು ಯಾವುದು ಆಹಾರವನ್ನು ಸೇವಿಸಿದರೆ ಚರ್ಮದಲ್ಲಿ ಹೇಳ್ತಕ್ಕಂಥ ಗುಳ್ಳೆಗಳು, ಚರ್ಮ ರೋಗ ತಡೆಗಟ್ಟಬಹುದು. ಆದ್ದರಿಂದ ಈ 4 ರೋಗಗಳ ಬಗ್ಗೆ ನೀವು ತಿಳ್ಕೋಬೇಕು. ಈ ಬಂದಿರತಕ್ಕಂಥ ಒಂದು ಮೇಲಿನ ಎ ಜೀವಸತ್ವ ಕೊರತೆಯಿಂದ ಬರುವ ರೋಗ, ಅದಕ್ಕೆ ಕಾರಣ ಏನು? ಇರುಳುಗಣ್ಣು ಐತಲ್ಲ, ಎ ವಿಟಮಿನ್ಸ್ ಕೊರತೆ, ರಾತ್ರಿ ಕುರುಡ್ತನ. ಡಿ ಆಪ್ಷನ್ಸ್ ರೈಟ್. ನೆಕ್ಸ್ಟ್, ಹುಲಿಯು ತನ್ನ ಡ್ಯಾಶ್ನಿಂದ ಮಾಂಸವನ್ನು ಸಿಗಿಯುತ್ತದೆ ಅಥವಾ ಜಿಗಿಯುತ್ತದೆ ಅಂದ್ರೇನು? ಹುಲಿ ಮಾಂಸವನ್ನು ಹೆಂಗೆ ತಿನ್ನುತ್ತಪ್ಪ ಅಂದ್ರೆ ಇಲ್ಲಿ ಆಪ್ಷನ್ಸ್ ಕಾಲು ಕೊಟ್ಟಾರ, ಪಂಜು ಕೊಟ್ಟಾರ, ಹಲ್ಲು ಕೊಟ್ಟೈತಿ, ನಾಲಿಗೆ ಕೊಟ್ಟೈತಿ. ಪಂಜು ಅಂದ್ರೆ ಪಂಜರ. ಈ ನಿಮ್ಮ ಮನೆ ಬೆಕ್ಕು ಸಾಕಿರ್ತೀರಿ, ಅದು ಪಂಜರಲ್ಲೇ ಹೊಡಿತು ಅಂತೀರಿ ನೀವು, ಹೌದಾ? ಪಂಜು ಅಂದ್ರೆ ಕಾಲಿನ ಉಗುರುಗಳು, ಅವು ಭಾಳ ನೈಫ್ ಥರ ಇರ್ತೈತಿ. ಹುಲಿಯು ಎಂಥ ಬಲಿಷ್ಠವಾದ ಪ್ರಾಣಿನೇ ಇರಲಿ, ಅದೇನಾಗುತ್ತಾ ತನ್ನ ಪಂಜರದಲ್ಲಿ ಹೊಡೆದು ಕಟ್ ಮಾಡಿಕೊಂಡು ಮಾಂಸವನ್ನು ತಿನ್ನುತ್ತಾ. ಆಪ್ಷನ್ C ಪಂಜ. ನೆಕ್ಸ್ಟು, ವಾಸನೆಯನ್ನು ಗ್ರಹಿಸುವ ಮಾನವನ ಅಂಗ. ನೀವು ಮನುಷ್ಯನ ಒಂದು ಪಂಚೇಂದ್ರಿಯಗಳ ಬಗ್ಗೆ ಗೊತ್ತು ಆಗಲೇ ತಿಳ್ಕೊಂಡಿರ್ತೀರಿ. ಇಲ್ಲಿ ಅಂಗಗಳಲ್ಲಿ 4 ಕೊಟ್ಟರೆ ಇನ್ನೂ ಒಂದು ಕೊಟ್ಟಿಲ್ಲ. ಯಾವ್ದು ಹೇಳಿ? ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮ ಒಂದು ಕೊಟ್ಟಿಲ್ಲ. ಇದು ಪಂಚೇಂದ್ರಿಯಗಳಲ್ಲಿ ವಾಸನೆ, ಕಣ್ಣು ಪ್ರತಿಯೊಂದು ಅಂಗದ ಒಂದು ಏನಪ್ಪ ಕೆಲಸ ಅನ್ನೋದು ಗೊತ್ತು. ಕಣ್ಣು ಏನು ಮಾಡ್ತಾ? ನೋಡುತ್ತಾ. ಇಲ್ಲಿ ಮೂಗು ಏನು ಮಾಡ್ತಾ? ವಾಸನೆ ಕಂಡು ನಾಲಿಗೆ ಏನು ಮಾಡ್ತಾ? ರುಚಿಯನ್ನು, ಮತ್ತು ಜೊತೆಗೆ ನಾವು ತಿಂದಂಥ ಆಹಾರವನ್ನು ಏನು ಮಾಡ್ತದೆ? ಸಣ್ಣ ಮಾಡುತ್ತಾ, ತಿರುವಿ ಹಾಕುತ್ತಾ ನಾಲಿಗೆ ಬಾಯಲ್ಲಿ. ಇವು ಕಾಮನ್ನಾಗಿ ನೀವು ಗುರುತಿಸ್ಕೋಬೇಕು. ಆದ್ರೆ ಕಿವಿ ಏನಂತ ನಾವು ಕೇಳುವ ಕೆಲಸವನ್ನು ಮಾಡ್ತದೆ. ಆದರೆ ಈಗ ನಿಮ್ಮ ಪ್ರಶ್ನೆ ಏನೈತಿ? ವಾಸನೆಯನ್ನು ಗ್ರಹಿಸುವ ಮಾನವನ ಅಂಗ ಅಂದ್ರೆ ವಾಸನೆ ಕಂಡು ಹಿಡಿಯೋದು ಯಾವುದು? ಮೂಗು. ಉದಾಹರಣೆ ನೋಡ್ರಿ, ನಿಮ್ಮ ಮನೆಯಲ್ಲಿ ಪ್ಯಾರ್ಲ್ಯಾಂಡ್ ತಂದಿದ್ರಪ್ಪ, ಎಲ್ಲೂ ಕಾಣ್ತಾ ಇಲ್ಲ, ಮುಚ್ಚಿಟ್ಟಿದ್ರಂದ್ರೆ ನೀವು ಅದನ್ನು ನೋಡ್ಲಾರ್ದ ಹೇಳ್ಬಿಡ್ತಾರೆ, ಪ್ಯಾರ್ಲ್ಯಾಂಡ್ ಐತೆ ನೋಡಿ, ಪ್ಯಾರ್ಲ್ಯಾಂಡ್ ಅಂತ ಹೇಳ್ತಾರೆ. ಅಥವಾ ಮಲ್ಲಿಗೆ ಹೂವು ತಂದಿಟ್ಟಿದ್ರಂದ್ರೆ ಹೂ ಎಷ್ಟು ಗಮನಿಸ್ತೈತಲ್ಲ ಅಂತೀರಿ. ಕೆಟ್ಟ ವಾಸನೆ ಇರಲಿ, ಚಲೋ ವಾಸನೆ ಇರಲಿ, ಎಲ್ಲವನ್ನು ಕಂಡು ಹಿಡಿತಕ್ಕಂಥ ವಾಸನೆ ಕಂಡು ಹಿಡಿಯುವ ಅಂಗ ಮೂಗು. ಆಪ್ಷನ್ C. ನಾನು ನಿಮ್ಗೆ ಗೊತ್ತಾಗಲಿ ಅನ್ನೋಕ್ಕೆ ಎಲ್ಲ ರೀತಿಯಿಂದ ಬಿಡಿಸಿ ಹೇಳ್ತೀನಿ. ಅದನ್ನು ತಿಳ್ಕೊಳ್ರಿ. ಯಾಕಂದ್ರೆ ಹಿಂಗೆ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಗೆ ನೆನಪಿನಲ್ಲಿ ಉಳಿತೈತಿ. ನಾಳೆಗೆ ಈ ಕ್ವಶನ್ ಬಂತಂದ್ರೆ ಯಾರನ್ನೂ ಕೇಳೋದಿಲ್ಲ, ನೀವು ಪಟ್ನ ಆಪ್ಷನ್ಸ್ನ ರೈಟ್ ಹಾಕ್ತೀರಿ. ನೆಕ್ಸ್ಟ್ ಕ್ವಶನ್, ಮನುಷ್ಯನು ಉಸಿರಾಡುವಾಗ ಹೊರಗೆ ಬಿಡುವುದು ಡ್ಯಾಶ್ ಅನಿಲ. ನೋಡ್ರಿ, ನಾವು ದೀರ್ಘವಾಗಿ ಉಸಿರನ್ನು ತಗೋಬೇಕು, ದೀರ್ಘವಾಗಿ ಉಸಿರನ್ನು ಹೊರಗೆ ಬಿಡಬೇಕು. ಆರೋಗ್ಯವಂತ ಮನುಷ್ಯನ ಒಂದು ಉಸಿರಾಟದ ಲಕ್ಷಣ. ಯಾಕಂದ್ರೆ ಪಟಾಪಟ ಉಸಿರು ತೊಗೊಂಡು ಪಟಾಪಟ ಬಿಡೋದು, ಓಡಿದಾಗ ನೀವೇನು ಮಾಡ್ತಾರೆ? ದಸ ತೇಗ್ತಿರ್ತೀರಿ. ಅಥವಾ ನಾಯಿ ನೋಡಿ ಯಾವಾಗಲೂ ಸುಮ್ಮನೆ ಇದ್ದಾಗ ಅದೇನು ಮಾಡ್ತಾರೆ? ಆ ಉಸಿರನ್ನು ಸ್ಪೀಡಾಗಿ ಉಸಿರಾಟ ಮಾಡ್ತಿರ್ತೈತಿ. ಹಂಗೆ ಮಾಡುವುದರಿಂದ ಆಯುಷ್ಯ ಕಡಿಮೆ ಆಗುತ್ತಾ ಅಂಥೇಳಿ ನಾವು ಕಲಿತ ವಿಷಯ ಅದು. ಈಗ ನೀವೇನು ಮಾಡಬೇಕು? ಉಸಿರಾಡುವಾಗ ಅಂದ್ರೆ ನಾವು ಒಳಗೆ ಆಮ್ಲಜನಕ ತೆಗೆದುಕೊಂಡು ನಮ್ಮ ದೇಹದಲ್ಲಿ ಅದು ಒಳಗೋಗಿ ಹೊರ ಹಾಕುತ್ತಲ್ಲ, ಆ ಒಂದು ಅನಿಲಕ್ಕೆ ಅಥವಾ ಹೆಸರು ಏನಪ್ಪ ಅಂದ್ರೆ ಇಂಗಾಲದ ಡೈಆಕ್ಸೈಡು. ಈ ಇಂಗಾಲದ ಡೈಆಕ್ಸೈಡ್ ಏನಪ್ಪ, ನಾವು ತೆಗೆದುಕೊಂಡ ಒಂದು ಆಮ್ಲಜನಕವನ್ನು ತೆಗೆದುಕೊಂಡು ಹೊರಬಿಡ್ತೀವಲ್ಲ, ಈ ಅನಿಲ ಗಿಡ ಮರಗಳಿಗೆ ಉತ್ತಮ. ಗಿಡ ಮರಗಳಿಗೆ ಇದು ಬೇಕು. ಅವು ಬಿಡ್ತಕ್ಕಂಥ ಅನಿಲ ಆಮ್ಲಜನಕ ನಮಗೆ ಬೇಕು. ನೋಡು, ಈ ರೀತಿ ನಮ್ಗೆ ಒಂದ್ಕೊಂದು ಅತಿ ಉಪಯುಕ್ತವಾಗಿದೆ. ಆದ್ದರಿಂದ ಈ ಜಲಜನಕದ ಬಗ್ಗೆ ತಗೊಳ್ರಿ. ಆಮ್ಲಜನಕ, ಸಾರಜನಕ ಇವಿಷ್ಟು ನಮ್ಮ ಪರಿಸರದಲ್ಲಿ ಇರ್ತಕ್ಕಂಥ ಅಂಶಗಳು.
ನೆಕ್ಸ್ಟ್ ಕ್ವಶನ್, ಭಾರತದ ಪೂರ್ವ ಭಾಗದಲ್ಲಿರುವ ದೇಶ. ನೋಡ್ರಿ, ನೀವು ಇಂಡಿಯಾ ಮ್ಯಾಪ್ ಅಂದ್ರೆ ನಮ್ಮ ಭಾರತ ಭೂಪಟವನ್ನು ಮುಂದಿಟ್ಟುಕೊಳ್ರಿ ಸಮಾಜ ಪುಸ್ತಕದಲ್ಲಿ. ಇಲ್ಲಿರ್ತಕ್ಕಂಥ ದೇಶಗಳನ್ನು ಗುರುತಿಸ್ರಿ. ಬಾಂಗ್ಲಾದೇಶ ಎಲ್ಲಿ ಬರ್ತಾ, ಪಾಕಿಸ್ತಾನ ಎಲ್ಲಿ ಬರ್ತಾ, ಚೀನಾ ಎಲ್ಲಿ ಬರ್ತಾ, ನೇಪಾಳ ಎಲ್ಲಿ ಬರ್ತಾ ನೋಡ್ರಿ. ಅವನ ದಿಕ್ಕುಗಳನ್ನು ಹಾಕ್ಕೋಬೇಕು. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಈಗ ನೋಡ್ರಿ, ಪಾಕಿಸ್ತಾನ ಎಲ್ಲಿ ಬರ್ತಾ, ನಮ್ಮ ಪಶ್ಚಿಮ ಭಾಗದಲ್ಲಿ ಬರ್ತಾ. ಬಾಂಗ್ಲಾದೇಶ ಏನು ಬರ್ತಾ, ಪೂರ್ವ ದೇಶಕ್ಕೆ ಬರ್ತಾ. ಆಮೇಲೆ ನೇಪಾಳ ಏನು ಬರ್ತಾ, ಉತ್ತರ ಮತ್ತು ಪೂರ್ವದ ನಡುವೆ ಬರ್ತಾ. ಮತ್ತು ಚೀನಾ ಏನು ಬರ್ತಾ, ಉತ್ತರಕ್ಕೆ ಸಮೀಪ ಇರ್ತೈತೆ ಅದು ಚೀನಾ. ಹಿಂಗೆ ನಾವು ದೇಶಗಳು ಯಾವ ಯಾವ ಸ್ಥಳದಲ್ಲಿ ಬರ್ತಾವೆ ಅನ್ನೋದು ಮ್ಯಾಪ್ ಇಟ್ಕೊಂಡು ಗುರುತಿಸ್ಬೇಕಾಗತ್ತೆ. ಯಾಕಂದ್ರೆ ಈಗ ನೇಪಾಳ ಕೇಳ್ಯಾರ, ನಾಳೆ ಪಾಕಿಸ್ತಾನನ ಕೇಳಿದ್ರಂದ್ರಪ್ಪ ನಿಮ್ಗೇನಾಗತ್ತೆ, ಸಡನ್ಲಿ ಗೊತ್ತಾಗ್ಬಿಡುತ್ತೆ, ಓಹೋ ಪಶ್ಚಿಮದಲ್ಲಿ ಪಾಕಿಸ್ತಾನ ಬರುತ್ತೆ. ಒಂದು ಸರಿ ಮ್ಯಾಪ್ ಇಟ್ಕೊಂಡು ಇನ್ನು ತಿಳ್ಕೊಳ್ರಿ. ಯಾಕಂದ್ರೆ ಯಾವ ಪೇಪರ್ನಲ್ಲಿ ಇವು 4 ಆಪ್ಷನ್ನಲ್ಲಿ ಚೇಂಜ್ ಮಾಡ್ಬೋದು, ಇದೇ ಬೀಳ್ತಂತ ಹೇಳೋಕ್ಕಾಗಲ್ಲ. ನಾಳೆ ಬಾಂಗ್ಲಾದೇಶ ಕೇಳ್ಬೋದು, ಚೀನಾ ಕೇಳ್ತಾರೆ, ಪಾಕಿಸ್ತಾನ ಕೇಳ್ತಾರೆ. ಆದ್ದರಿಂದ ಈಗ ನೇಪಾಳ ಕೇಳ್ಯಾರಲ್ಲ, ನೀವು ನಮ್ಮ ಒಂದು ಮ್ಯಾಪಿನಲ್ಲಿ ಪೂರ್ವ ಭಾಗದಲ್ಲಿ ಬರುವ ದೇಶ ನೇಪಾಳ, ಡಿ ಆನ್ಸರ್. ನೆಕ್ಸ್ಟ್ ಕ್ವಶನ್, ನೀರಿನ ಕರಗುವ ಬಿಂದು. ಇಲ್ಲಿ 25 ಡಿಗ್ರಿ ಸೆಲ್ಸಿಯಸ್, 0 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್, 50 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಕುದಿಯುವ ನೀರಿನ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ಸ್ ಬಿ ರೈಟ್ ಆನ್ಸರ್. ನೀವು ನೀರು ಕುದಿಯೋಕೆ ಇಡ್ತೀರಲ್ಲ, ಅಲ್ಲಿ ನೀರು ಕುದ್ದು 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 ಆವಿಯಾಗಿ ಹೋಗುತ್ತಲ್ಲ, ಆವಾಗ ಅದು 100 ಡಿಗ್ರಿ ಸೆಲ್ಸಿಯಸ್ಗೆ ಇರುತ್ತೆ. ಕಣಗಳು ಹೆಚ್ಚು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುವ ದ್ರವ್ಯದ ಸ್ಥಿತಿ. ದ್ರವ್ಯ ಅಂದ್ರೆ ವಸ್ತು ಅಂತ ಹೇಳಿಬಿಟ್ಟು ನಾನು. ಕಣಗಳಂದ್ರೆ ಅತ್ಯಂತ ಕಣ್ಣಿಗೆ ಕಾಣದ ಅತ್ಯಂತ ಸೂಕ್ಷ್ಮ ಅಣುಗಳಿಗೆ ನಾವು ಕಣಗಳು ಅಂತ ಕರಿತೀವಿ. ಆ ಕಣಗಳು ಒತ್ತೊತ್ತಾಗಿ ಅಂದ್ರೆ ಒಂದ್ರ ಮಗ್ಲೊಂದು ಜೋಡಿಸ್ತಕ್ಕಂಥ ವಸ್ತುಸ್ಥಿತಿ ಯಾವುದಂದ್ರೆ ಘನ. ಈಗ ಆಪ್ಷನ್ಸ್ 4 ಅದಾವೆ. ದ್ರವದಲ್ಲಿ ಏನಾಗುತ್ತೆ, ಅಣುಗಳ ಒತ್ತೊತ್ತಾಗಿ ಜೋಡಿಸಿರಲ್ಲ, ಅಲ್ಲಿ ಲೂಸ್ ಇರ್ತಾವೆ ಅಣುಗಳು. ಅನಿಲದಲ್ಲಿ ಅಂತೂ ಪೂರ್ತಿ ಪ್ಲೇಸ್ ಭಾಳ ಬಿಟ್ಟಿರ್ತೈತಿ. ಇನ್ನು ಪ್ಲಾಸ್ಮಾದಲ್ಲಿ ಹತ್ರ ಇರ್ತಾ ಜಾಯಿಂಟ್ ಸಿಸ್ಟಮ್ ಇರ್ತೈತಿ. ಆದ್ದರಿಂದ ಇದು ಆಪ್ಷನ್ಸ್ ಬಿ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್, SI ಪದ್ಧತಿಯಲ್ಲಿಯ ದ್ರವ್ಯರಾಶಿಯ ಮೂಲಮಾನ. SI ಪದ್ಧತಿ ಅಂದ್ರೆ ಅಂತಾರಾಷ್ಟ್ರೀಯ ವಸ್ತುಗಳನ್ನು ಅಳತೆ ಮಾಡುವ ಮಾಪನ, ಮೂಲ ಮಾಪನ, ಅಳತೆ ಅಂತ ಕರಿಬೇಕು. ಈಗ ಯಾಕೆ 4 ಆಪ್ಷನ್ಸ್ನ ಬಿಡಿಸಿ ಹೇಳ್ತೀನಿ ಅಂದ್ರೆ, ಇಲ್ಲೇನು ಮಾಡ್ಬೋದು, 4 ಆಪ್ಷನ್ಸ್ನಲ್ಲಿ ಬೇರೆ ಆಪ್ಷನ್ಸ್ ಕೊಡ್ಬೋದು. ಬೇರೆ ಆಪ್ಷನ್ಸ್ ಕೊಟ್ಟಾಗ ನೀವು ಕರೆಕ್ಟಾಗಿ ಅದ್ರ ಅರ್ಥ ತಿಳ್ಕೊಂಡ್ರಂದ್ರೆ ಅದಕ್ಕೆ ಅದು ಆನ್ಸರು ನಿಮ್ಮ ಹತ್ರ ಉಳಿದ್ಬಿಡ್ತಾ. ಈಗ ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ ದ್ರವ್ಯರಾಶಿ ನೋಡು, ಮಿಲಿಗ್ರಾಮ್, ಜೌಲ್, ಗ್ರಾಮ್, ಕಿಲೋಗ್ರಾಮ್. ಇಲ್ಲಿ ನಾವು ಪ್ರತಿಯೊಂದು ಆಹಾರ ಧಾನ್ಯಗಳನ್ನು ತೆಗೆದುಕೊಂಡಾಗ ಎಲ್ಲರೂ ತೆಗೆದುಕೊಳ್ರಿ, ಈ ನಮ್ಮೂರಲ್ಲಾರು ತೆಗೆದುಕೊಳ್ರಿ, ದೊಡ್ಡ ಸಿಟಿಯಲ್ಲಾರು ತೆಗೆದುಕೊಳ್ರಿ. ಬೇರೆ ಕಡೆ ಹೋದ್ರೆ ನಾವು 5 kg ಅಕ್ಕಿ ಕೊಡ್ರಿ, ಬೆಲ್ಲ ಕೊಡ್ರಿ ಅಂತ ಕೇಳಿದಾಗ ಕಿಲೋಗ್ರಾಮ್ ಅಂದ್ರೂ ತೂಕದಲ್ಲಿ ಕೊಡ್ತಾರೆ. ಇಲ್ಲಿ ಕೇಳಿದ್ರೆ ಅಷ್ಟೇ, ಬೇರೆ ಕಡೆ ಕೇಳಿದ್ರೆ ಅಷ್ಟೇ. ಆದ್ದರಿಂದ ನಮ್ಮ ಅಂತಾರಾಷ್ಟ್ರೀಯ ಪದ್ಧತಿಯ ಮೂಲಮಾನವಾದ ಕಿಲೋಗ್ರಾಮ್, ಡಿ ಆಪ್ಷನ್ಸ್ ರೈಟ್. ನೆಕ್ಸ್ಟ್, ಒಂದು ವಸ್ತು ತನ್ನ ಸ್ಥಾನದ ಕಾರಣದಿಂದಾಗಿ ಪಡೆಯುವ ಶಕ್ತಿ. ಈಗ ನೋಡ್ರಿ, ಒಂದು ವಸ್ತು ಯಾವುದೋ ಒಂದು ಅವಸ್ಥೆ ಐತಿ, ತನ್ನ ಕಾರಣದಿಂದ ಅಂತ ಅಲ್ಲಿ ಐತಿ, ಅದು ಶಕ್ತಿನ ಸ್ಟಾಕ್ ಮಾಡ್ಕೊಂಡಿರ್ತೈತಿ. ಸ್ಟಾಕ್ ಮಾಡ್ಕೊಂಡು ಮೂವ್ ಆಗುತ್ತೆ, ಅದಕ್ಕೆ ನಾವು ಚಲನ ಶಕ್ತಿ ಅಂತ ಕರಿತೀವಿ. ಇನ್ನು ಪ್ರಚ್ಛನ್ನ ಶಕ್ತಿ ಅಂದರೆ ವಸ್ತುವಿನಲ್ಲಿ ಸಂಗ್ರಹಿಸಿದ ಶಕ್ತಿ. ಈಗ ನೋಡು, ನಾವೊಂದೇನೋ ಕಲ್ಲು ಎಸಿಬೇಕು ಅಂದರೆ ನಾವು ಕರೆಕ್ಟಾಗಿನ ರಟ್ಟೆಯಲ್ಲಿ ಸ್ಟಾಕ್ ಇರ್ತದೆ ಶಕ್ತಿ. ಅದನ್ನು ಚಲನೆ ಮಾಡಿದಾಗ ಎಷ್ಟು ಮುಂದೆ ಹೋಗುತ್ತೆ ಅನ್ನೋದು ಆಲ್ರೆಡಿ ನಿಮ್ಮ ಮೈಂಡ್ ಸೆಟ್ನಾಗ ನಿಮ್ಮ ಕೈಯಲ್ಲಿ ಅದು ಶಕ್ತಿ ಇರ್ತೈತಿ. ಅದಕ್ಕೆ ಪ್ರಚ್ಛನ್ನ ಶಕ್ತಿ ಅಂತ ಕರಿತೀವಿ. ಚಲನ ಶಕ್ತಿ ಅಂದ್ರೆ ಆ ಪ್ರಚ್ಛನ್ನ ಶಕ್ತಿಯನ್ನು ನಾವು ಮೂವ್ ಮಾಡ್ತೀವಲ್ಲ, ಅದು ಚಲನ ಶಕ್ತಿ. ಇನ್ನು ಸೌರಶಕ್ತಿ ಅಂದರೆ ಸೂರ್ಯನಿಂದ ದೊರೆಯುವ ಶಕ್ತಿ. ಸೌರಶಕ್ತಿಯಿಂದ ಏನೇನು ಮಾಡ್ತೀವಿ ನಾವು, ಸೌರದಲ್ಲಿ ಏನು ಮಾಡ್ತೀವಿ, ಒಲೆಗಳನ್ನು ಗೋಬರ್ ಗ್ಯಾಸ್ ಮಾಡ್ತೀವಿ, ಆಮೇಲೆ ಕರೆಂಟು ಉತ್ಪಾದನೆ ಮಾಡ್ತೀವಿ, ಅವೆಲ್ಲ ಗೊತ್ತು. ಉಷ್ಣಶಕ್ತಿ ಅಂದರೆ ಕರೆಂಟಿನಿಂದ ಉತ್ಪಾದಿಸ್ತಕ್ಕಂಥ ಶಕ್ತಿ. ಇವು 4 ಶಕ್ತಿಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಆದರೆ ಈ ಮೇಲಿನ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಚಲನ ಶಕ್ತಿ. ನೆಕ್ಸ್ಟ್, ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಅಂದ್ರೇನ, ಸೌರಮಂಡಲದಲ್ಲಿ ಮೊದಲು 9 ಗ್ರಹಗಳಿದ್ವು, ಈಗ 8 ಗ್ರಹಗಳನ್ನು ಮಾಡ್ಯಾರ, 1 ಗ್ರಹಗಳನ್ನು ಹೊಡೆದಾಕ್ಯಾರ.
ಆ ಪ್ಲೇಟೋ ಗ್ರಹ ತೆಗೆದಾಕಿ ಈಗ 8 ಗ್ರಹಗಳದವು. ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಬುಧ ಗ್ರಹ. ಆಪ್ಷನ್ಸ್ ಡಿ ರೈಟ್. ಅತ್ಯಂತ ದೊಡ್ಡ ಗ್ರಹ ಅಂದ್ರೆ ನೀವು ಗುರು ಅಂತಂದು ತಿಳ್ಕೊಳ್ರಿ. ಶುಕ್ರ ಗ್ರಹ ಹೊಳೆಯುವ ನಕ್ಷತ್ರ, ಅದು ಸುಂದರವಾದ ಗ್ರಹ. ಮಂಗಳ ಗ್ರಹ ಇದು ಒಂದು ಗ್ರಹ. ಇದು ಮಂಗಳ ಗ್ರಹನು ಅತ್ಯಂತ ಸುಂದರವಾಗಿರುತ್ತದೆ.